ಆರ್ಟಿಕಲ್ 370 ರದ್ದತಿ ನಂತರ ಕಾಶ್ಮೀರದಲ್ಲಿ ಅಭಿವೃದ್ಧಿಯ ಜಾತ್ರೆ ಶುರುವಾಗಿದೆ. ದೇಶ ವಿದೇಶಗಳಿಂದ ಜಮ್ಮು ಕಾಶ್ಮೀರ ಭೇಟಿಗೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. 4 ವರ್ಷದಲ್ಲಿ 1.88 ಕೋಟಿ ಮಂದಿ ಭೂಲೋಕದ ಸ್ವರ್ಗದ ಸವಿಸವಿದಿದ್ದಾರೆ. ಇಲ್ಲಿ ಗುಂಡಿನ ಸದ್ದು ಅಡಗಿದೆ, ಭಯೋತ್ಪಾದಕರ ಬಾಲ ಮೊಟಕಾಗಿದೆ. ಹೀಗಾಗಿ ಟಾಟಾ, ರಿಲಯನ್ಸ್ ನಂತ ಕಂಪನಿಗಳು ಹೂಡಿಕೆಗೆ ಮುಂದಾಗಿವೆ. 86% ಕೈಗಾರಿಕೆಗಳು ಕಾಶ್ಮೀರದಲ್ಲಿ ತಳವೂರಲು ಸಿದ್ಧವಾಗಿವೆ. 6,000 ಎಕರೆ ಜಾಗವನ್ನ ಕೈಗಾರಿಕಾ ಪ್ರದೇಶಕ್ಕಾಗಿ ತೆಗೆದಿಟ್ಟಿದೆ. 6,000 ಕಾಶ್ಮೀರಿ ಪಂಡಿತರ ಬದುಕನ್ನ ಸುಭದ್ರಗೊಳಿಸಿದೆ. ಲಡಾಖ್ನಲ್ಲಿ 15 ಟ್ರೆಕ್ಕಿಂಗ್ ಜಾಗಗಳು ಪ್ರವಾಸಿಗರಿಗಾಗಿಯೇ ತೆರೆದಿವೆ. 30 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಮಲ್ಟಿಪ್ಲೆಕ್ಸ್ ತಲೆ ಎತ್ತುತ್ತಿದೆ. 34 ವರ್ಷದ ನಂತರ ಇಲ್ಲಿ ಮೊಹರಂ ಸಂಭ್ರಮ ಶುರುವಾಗಿದೆ. ತಿರುಪತಿ ವೆಂಕಟೇಶ್ವರನ ದೇಗುಲ ಕಾಶ್ಮೀರದಲ್ಲಿ ಸಿದ್ಧವಾಗುತ್ತಿದೆ. ರಿಯಲ್ ಎಸ್ಟೇಟ್ ನಲ್ಲಿ ಭಾರಿ ಬೇಡಿಕೆ ಶುರುವಾಗಿದೆ. ಕಾಶ್ಮೀರದ ಬಾಗಿಲು ಜಗತ್ತಿನ ಎಲ್ಲರಿಗೂ ತೆರೆದುಕೊಂಡಿದೆ.